ಇದನ್ನಷ್ಟೇ ವ್ಲಾಗ್ ಸಂಡೇ ಗೋಲ್ಕ ಹೊಡೆದಿದ್ವಿ. ಅದರದ್ದು ಅಮೌಂಟ್ ಕೌಂಟ್ ಮಾಡಿರಲಿಲ್ಲ ಎಷ್ಟಿದೆ ಏನು ಅಂತ ಹೇಳಿ. ಇವಾಗ ಅದನ್ನೆಲ್ಲನೂ ಕೌಂಟ್ ಮಾಡಿ ಎತ್ತಿಟ್ಬಿಟ್ಟು ಇನ್ನು ಹಬ್ಬಕ್ಕೆ ಅಂತ ಹೇಳಿ ನಾನು ಏನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ರೂಮಲ್ಲಿ ವಾರ್ಡ್ರೋಬ್ ಎಲ್ಲಾನು ಕ್ಲೀನ್ ಮಾಡ್ಕೊಬಿಡೋಣ, ಬಟ್ಟೆಗಳನ್ನೆಲ್ಲಾನು ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಒಂದ್ ಕಡೆಯಿಂದ ಒರೆಸ್ಕೊಂಡು ಇವಾಗ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡೆ. ಹಾಗೆ ಕೆಲವೊಂದು ಶರ್ಟ್ಗಳೆಲ್ಲ ನೀಟಾಗಿ ಮಡ್ಚಿರ್ಲಿಲ್ಲ, ಅದನ್ನು ಕೂಡ ನೀಟಾಗಿ ಮಡ್ಚಿ ಎತ್ತಿಟ್ಬಿಟ್ಟು ಈ ತರ ಆರ್ಗನೈಸ್ ಮಾಡಿದ್ದೆ. ಇನ್ನು ಬಟ್ಟೆಗಳು ಒಣಗಾಕಿದೆ ಅದನ್ನು ಕೂಡ ಎತ್ತಿಟ್ಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅದನ್ನು ಕೂಡ ಮೆಷಿನ್ಗೆ ಹಾಕ್ಬಿಟ್ಟು ಇವಾಗಂತೂ ಬಟ್ಟೆ ಒಣಗಿಸೋದೇ ಕಷ್ಟ ಆಗ್ಬಿಟ್ಟಿದೆ ಬಿಸಿಲು ಇಲ್ಲದೆ ಇರೋದ್ರಿಂದ. ಹಾಗೆ ಎಲ್ಲ ಕೆಲಸನೂ ಮುಗಿಸಿದಾದ್ಮೇಲೆ ಇವತ್ತಿನ ಡಿನ್ನರ್ಗೆ ನಾನು ಪಾಲಕ್ ಪನ್ನೀರು ಮತ್ತೆ ನುಗ್ಗೆಕಾಯಿ ಸಾಂಬಾರ್ನ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ, ನಮ್ಮ ಮನೇಲಿ ಏನಾದರೂ ಚಪಾತಿ ಮಾಡಿದ್ವಿ ಅಂತ ಹೇಳಿದ್ರೆ ರೈಸ್ ಇರಲೇಬೇಕು. ಹಾಗಾಗಿ ಅದ್ರ ಜೊತೆಗೆ ನಾನು ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಲಕ್ ಪನ್ನೀರ್ ಅಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಕಂಪ್ಲೀಟ್ ರೆಸಿಪಿ ಹಾಗೆ ವ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ.